ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಸೀಸನ್ 12ರ ಫೈನಲ್ಗೆ ಡೇಟ್ ಕೂಡ ಫಿಕ್ಸ್ ಆಗಿದೆ. ಇದೀಗ ಕೊನೆಯ ವಾರದ ನಾಮಿನೇಷನ್ ಭರ್ಜರಿಯಾಗಿ ನಡೆದಿದೆ ಮತ್ತು ಕುತೂಹಲಕಾರಿಯಾಗಿ ನಡೆದಿದೆ ಮತ್ತು ಅತ್ಯಂತ ಕೋಲಾಹಲಕಾರಿಯಾಗಿ ನಡೆದಿದೆ. ಜೊತೆಗೆ ಧನುಷ್ ಅಂದ್ರೆ ಮನೆಯ ಕ್ಯಾಪ್ಟನ್ ಆದಂತ ಧನುಷ್ ಅನ್ನು ಹೊರತುಪಡಿಸಿ ಮಿಕ್ಕ 7 ಸ್ಪರ್ಧಿಗಳು ಕೂಡ ಮನೆಯಿಂದ ಹೊರಗೋಗ್ಲಿಕ್ಕೆ ನಾಮಿನೇಷನ್ ಆಗಿದ್ದಾರೆ. ಇದರ ಜೊತೆಗೆ ನಾಮಿನೇಷನ್ ಆಗುವಾಗ ಅಶ್ವಿನಿ ಅವರು ಗಿಲ್ಲಿಯ ಕುರಿತು, ಗಿಲ್ಲಿ ನೀ ನನ್ನ ಮಗನ ಸಮಾನ ಎಂದು ಹೇಳಿದ್ದಂತ ವಾಕ್ಯ ಇದೀಗ ದೊಡ್ಡ ಸದ್ದನ್ನ ಮಾಡ್ತಾ ಇದೆ. ಹಾಗಾದ್ರೆ ಯಾಕೆ ಗಿಲ್ಲಿಯನ್ನ ತನ್ನ ಮಗನ ಸಮಾನ ಎನ್ನುವಂತ ಮಾತನ್ನ ಯಾಕೆ ಅಶ್ವಿನಿ ಅವರು ಹೇಳಿದ್ರು? ಇದರ ಹಿನ್ನೆಲೆ ಏನು, ಯಾಕೆ ಅಂತ ಮಾತು ಬಂತು? ಜೊತೆಗೆ ಈ ಮಿಕ್ಕ ಸ್ಪರ್ಧಿಗಳು ನಾಮಿನೇಷನ್ ಮಾಡಿ ರೀಸನ್ ಕೊಡುವಾಗ ಆದಂತ ಅಲ್ಲೋಲ ಕೊಲ್ಲೋಲ, ಗಲಾಟೆ, ವಾಗ್ಯುದ್ಧ ಇವೆಲ್ಲವೂ ಕೂಡ ಯಾಕಾಯ್ತು? ಇವೆಲ್ಲವನ್ನ ನೋಡೋಣಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಿದೆ. ಎಸ್ ವೀಕ್ಷಕರೇ, ಇವತ್ತು ಸೋಮವಾರದ ದಿನ ನಾಮಿನೇಷನ್ ಮಾಡುವಂತ ಒಂದು ಪ್ರಕ್ರಿಯೆ ಇರುತ್ತೆ. ಅದು ಎಷ್ಟರ ಮಟ್ಟಿಗೆ ಕೋಲಾಹಲವನ್ನು ಸೃಷ್ಟಿ ಮಾಡುತ್ತಂದ್ರೆ, ಸಂಡೇ ಇರುತ್ತಲ್ಲ, ಎಲಿಮಿನೇಷನ್ ಆಗಿ ಹೋಗುವ ಒಂದು ಅಥವಾ ಸೇವ್ ಆಗೋ ಭಯ ಅಥವಾ ಎಲಿಮಿನೇಟ್ ಆಗಿ ಹೋಗ್ತೇನೆ ಅನ್ನುವಂತ ಭಯಕ್ಕಿಂತ ಈ ನಾಮಿನೇಷನ್ ಪ್ರಕ್ರಿಯೆ ಅನ್ನೋದು ಬಿಗ್ ಬಾಸ್ ನಲ್ಲಿ ಅತ್ಯಂತ ದೊಡ್ಡ ಕಷ್ಟಕರವಾದಂತ ಒಂದು ಕೆಲಸ. ನೀವು ಟಾಸ್ಕ್ ಬೇಕಾದ್ರೆ ಗೆಲ್ಬಹುದು ಅಥವಾ ಏನ್ ಬೇಕಾದ್ರೂ ಮಾಡಬಹುದು, ಆದ್ರೆ ಈ ನಾಮಿನೇಷನ್ ಮಾಡುವಾಗ ಕೊಡುವಂತ ರೀಸನ್ ಇದೆಯಲ್ಲ, ಅದು ಮತ್ತೊಬ್ಬರನ್ನ ಕೆರಳಿಸುತ್ತೆ. ಅಷ್ಟರ ಮಟ್ಟಿಗೆ ಇವತ್ತು ಒಬ್ಬ ಸ್ಪರ್ಧಿ ಇಬ್ಬರನ್ನ ನಾಮಿನೇಷನ್ ಮಾಡ್ಬೇಕಿತ್ತು, ಇಬ್ಬರ ಹೆಸರನ್ನ ಹೇಳ್ಬೇಕಿತ್ತು. ಅಂತ ಅಲ್ಲಿ ಅದು ಸೇಮ್ ಇತ್ತು ಅಂದ್ರೆ ಆ ಹೆಸರನ್ನ ಹೇಳ್ಕೊಂಡು ಆ ಫುಟ್ಬಾಲಿಗೆ ಹಾಕಿ ಅವ್ರ ಸ್ಟಿಕ್ಕರ್ ಹಾಕಿ ರೀಸನ್ ಕೊಟ್ಟು ಹೊಡಬೇಕಿತ್ತು ಮತ್ತು ಆ ವ್ಯಕ್ತಿ ಕೂಡ ಪ್ರತ್ಯುತ್ತರವನ್ನು ಕೊಡಬೇಕಿತ್ತು. ಅಂದ್ರೆ ಯಾರ ಹೆಸರು ಹೇಳಿ ನೀವು ನಾಮಿನೇಷನ್ ಮಾಡ್ತಿರಲ್ಲ ಅವರಿಬ್ಬರ ಮಾತಿನ ಸಮರ ನಡೆಯುವಂತ ಒಂದು ಪ್ರಕ್ರಿಯೆ. ಅದರಲ್ಲಿ ಪ್ರಮುಖವಾಗಿ ಧ್ರುವಂತ್ ಮತ್ತು ರಘು ಅವರ ಮಾತು, ಚಕಮಕಿ ಎಲ್ಲವೂ ಕೂಡ ತಾರಕಕ್ಕೇರ್ತು. ಒಂದು ಹಂತದಲ್ಲಿ ಇನ್ನೇನು ಹೊಡೆದೇ ಬಿಡ್ಲಿಕ್ಕೆ ಬಂದಿದ್ದಾರೆ ರಘುವನ್ನು, ಅಷ್ಟು ಕೋಪ ರಘು ಬಂದಿತ್ತು. ಅದಕ್ಕೆ ಮುಖ್ಯವಾದ ಕಾರಣ ಕೆಲವೊಂದು ಅಸಹ್ಯಕರ ಮಾತು, ಕೆಲವೊಂದು ಧ್ರುವಂತ್ ಅವರು ರಘು ಅವರಿಗೆ ಕೊಟ್ಟಂತ ಒಂದು ರೀಸನ್ ಆಗಿರ್ಬೋದು. ಅದಕ್ಕೆ ತಕ್ಕಂತೆ ವೈಯಕ್ತಿಕವಾಗಿ ಧ್ರುವಂತ್ ಅವರು ರಘು ಅವರನ್ನ ಕೆಣಕಿದ ರೀತಿ, ನಿಮ್ಗೇನು ಸರ್ಟಿಫಿಕೇಟ್ ಇಲ್ಲ, ನೀವು ಫಿಟ್ನೆಸ್ ಫ್ರೀಕ್ ಅಂತೀರಿ, ಅದಕ್ಕೆ ನಿಮ್ಗೇನು ಯೋಗ್ಯತೆ ಇಲ್ಲ, ಹಾಗೆ ಹೀಗೆ ಅನ್ನುವಂತ ಮಾತು ಅದು ಸಹಜವಾಗಿ ಕೇಳಿಸಿತು. ಅದಾದ ನಂತರ ರಾಶಿಕಾ ಮತ್ತು ರಕ್ಷಿತಾ ಶೆಟ್ಟಿ ಅವರ ನಡುವೆ ಆದಂತ ವಾಗ್ಯುದ್ಧ. ಅಂದ್ರೆ ಆಸ್ ಯೂಸಲ್ ನಾನು ಬೆಳಿಗ್ಗೆ ಹೇಳಿದ ಹಾಗೆ ರಾಶಿಕಾ ಅವರು ರಕ್ಷಿತಾ ಅವರಿಗೆ ನೀನು ಮ್ಯಾನಿಪ್ಯುಲೇಟ್ ಮಾಡ್ಕೊಂಡು ಬಂದಿದ್ದೆ, ನೀನು ಕನ್ನಡ ಚೆನ್ನಾಗಿ ಬರ್ತಾ ಇದ್ರೆ ವೀಕೆಂಡ್ ಬಂದಾಗ ನೀನು ಕನ್ನಡ ಬರಲ್ಲ, ನೀನು ಮ್ಯಾನಿಪ್ಯುಲೇಟ್ ಮಾಡ್ಕೊಂಡು ಬಂದಿದ್ದೆ ಅನ್ನುವಂತ ಮಾತು ನನಗೂ ಗೊತ್ತುಂಟು ಮತ್ತು ನಮ್ಮ ಮನೆಯವರು ಗೊತ್ತುಂಟು ಅನ್ನುವಂತ ಮಾತು ಅಂದಾಗ ರಕ್ಷಿತಾ ಶೆಟ್ಟಿ ಅವರು, ಹೌದಾ ನಿಮ್ಮ ಮನೆಯವರು ಬಂದು ಹೇಳಿದ್ರ ಬಿಗ್ ಬಾಸ್ ರೂಲ್ಸ್ ಅನ್ನು ಬ್ರೇಕ್ ಮಾಡಿದಾಗ ಹಾಗೆ ಅನ್ನುವಂತ ಮಾತಾಡಿ ಸ್ವಲ್ಪ ಮಟ್ಟಿನ ಒಂದು ತಳ್ಳಾಟ ನೂಕಾಟ ನಡೀತು. ಅದರ ಮಧ್ಯೆ ಜೋರಾಗಿ ಸದ್ದು ಮಾಡಿದ್ದು ಅಂದ್ರೆ ಗಿಲ್ಲಿ ಅವರ ಮತ್ತು ಅಶ್ವಿನಿ ಅವರ ಒಂದು ಮಾತಿನ ಸಮರ ಅಂತ ಹೇಳ್ಬೋದು. ಪದೇ ಪದೇ ಗಿಲ್ಲಿಯನ್ನವರು ನಾಮಿನೇಟ್ ಮಾಡ್ತಾ ಇದ್ರು, ಇವರು ಕೂಡ ಅವರು ನಾಮಿನೇಟ್ ಮಾಡಿದ್ರು. ಗಿಲ್ಲಿ ಅವರು ಮೊಟ್ಟ ಮೊದಲ ಬಾರಿಗೆ ಕಾವ್ಯಾರ ಫೋಟೋ ಹಿಡ್ಕೊಂಡು ಹೋಗುವಾಗ ಅದು ಅರ್ಥ ಆಗುತ್ತೆ ಅಶ್ವಿನಿ ಅವರಿಗಿಲ್ಲ, ಇವನ್ ತಮಾಷೆ ಮಾಡ್ತಾ ಇದ್ದಾನೆ, ಹಾಗಾಗಿ ಒಂದೇ ವಾಕ್ಯದಲ್ಲಿ ಇದು ತಮಾಷೆ ಅಲ್ಲ, ಇದು ನಾಮಿನೇಷನ್ ವಿಚಾರ ಅನ್ನುವಂತ ಮಾತು ಹೇಳಿದಾಗ ಸ್ವತಃ ಗಿಲ್ಲಿ ಅವರು ಅಶ್ವಿನಿ ಗೌಡರ ಫೋಟೋ ತೆಗೆದುಕೊಂಡು ಅದನ್ನ ಬಂದು ಫೋಟೋ ಅಲ್ಲಿ ಹಾಕಿ ಒದೆಯುವ ಮೊದಲು ರೀಸನ್ ಕೊಡ್ಬೇಕಿತ್ತು. ಅದು ಅನೇಕ ರೀಸನ್ ಕೊಟ್ರು, ಆಸ್ ಯೂಸಲ್ ಅದು ರೀಸನ್ ಕೊಟ್ರು. ಜೊತೆಗೆ ಅವರು ಅಶ್ವಿನಿ ಅವರು ಕೂಡ ರೀಸನ್ ಕೊಟ್ಟು ಬೇರೆ ಬೇರೆ ತರದ ರೀಸನ್ ಕೊಟ್ರು. ಅಂದ್ರೆ ಆಟದಲ್ಲಿ ಇವೆಲ್ಲ ಸಹಜ ಆಗುತ್ತೆ, ಆದ್ರೆ ಕೊಡುವಾಗ ಗಿಲ್ಲಿ ಸುಖ ಸುಮ್ಮನೆ ತಮಾಷೆ ಮಾಡ್ತಾನೆ, ಗಿಲ್ಲಿ ಒಂದು ಟೀಮ್ ಕಟ್ಕೊಂಡಿದ್ದಾನೆ, ಗಿಲ್ಲಿ ಏನು ಇಲ್ಲ, ಹಾಗೆ ಹೀಗೆ ಎಲ್ಲವನ್ನು ಈ ಹಿಂದೆ ನಿನ್ನೆ ಹೇಳಿದ ಹಾಗೆ ಎಲ್ಲವನ್ನು ಕೊಟ್ರು. ಅದಾದ ನಂತರ ಯಾವಾಗ ಗಿಲ್ಲಿಯನ್ನು ನಾಮಿನೇಟ್ ಮಾಡ್ಲಿಕ್ಕೆ ಅಶ್ವಿನಿಯರು ಬಂದ್ರಲ್ಲ, ಆಗ ಗಿಲ್ಲಿ ನಾನು ಪದೇ ಪದೇ ಕೆಣಕ್ತೇನೆ, ನಾನು ಕೊಚ್ಚೆ ಅಂತ ಹೇಳಿದ್ರ, ಹಾಗಾಗಿ ನೀವು ಹುಚ್ಚಿ ಎನ್ನುವಂತ ಮಾತನ್ನು ಹೇಳಿ ಹೇಳಿ ಕೊಚ್ಚೆ ಮತ್ತು ಹುಚ್ಚಿಯ ನಡುವಿನ ಈ ಕಾಳಗ ಜೋರಾಗಿ ನಡೀತು. ಅದಾದ ನಂತರ ಇಬ್ರು ಕೂಡ ಮಾತಾಡಿ ಕೊನೆಗೆ ಏನ್ ಬೇಕಾದ್ರೆ ಹೇಳಪ್ಪ, ಏನ್ ಬೇಕಾದ್ರೆ ಹೇಳು, ನಾನು ಹುಚ್ಚೆಯನ್ನು ಕೊಚ್ಚೆಯನ್ನು ಏನ್ ಬೇಕಾದ್ರೆ ಹೇಳು, ಆದ್ರೆ ಏನ್ ಹೇಳಿದ್ರು ನಂಗೆ ಬೇಜಾರಾಗಲ್ಲ, ಯಾಕಂದ್ರೆ ನೀನು ನನ್ನ ಮಗನ ಸಮಾನ ಎನ್ನುವಂತ ಮಾತು ಹೇಳಿ ಒಂದು ಲೆವೆಲ್ಗೆ ಸೆಂಟಿಮೆಂಟ್ ವರ್ಕ್ ಆಗತ್ತಾ ನೋಡ್ಕೊಂಡು ಅದಾದ ನಂತರ ಮತ್ತೆ ರಚ್ಚಿಗೆಳ್ತಾರೆ ಅಶ್ವಿನಿ ಗೌಡ ಅವರು ಗಿಲ್ಲಿಯ ಮೇಲೆ. ಇಬ್ರು ಕೂಡ ತಮಾಷೆಯಾಗಿ ಅಥವಾ ತಮಾಷೆ ಮುಖಾಂತರ, ಆದ್ರೆ ಇಬ್ರು ಕೂಡ ಮಿತಿ ಮೀರಿ ಕೋಪ ಮಾಡಿಕೊಳ್ಳುವಷ್ಟು ಹೋಗಿಲ್ಲ. ಇಲ್ಲಿ ಕೋಪ ಮಾಡ್ಕೊಂಡಷ್ಟು ಹೋಗಿದ್ದು ಧ್ರುವಂತ್ ಮತ್ತು ರಘು, ರಾಶಿಕಾ ಮತ್ತು ರಕ್ಷಿತಾ, ಜೊತೆಗೆ ಅಶ್ವಿನಿ ಮತ್ತು ಕಾವ್ಯ ಅವರ ನಡುವಿನ ವಾಗ್ಯುದ್ಧ ಎಲ್ಲೋ ಒಂದ್ ಕಡೆ ಬಿಪಿನೇ ಹೈ ಲೆವೆಲ್ಗೆ ಹೋಯ್ತು ಎನ್ನುವುದಾದ್ರೆ, ಗಿಲ್ಲಿ ಮತ್ತು ಅಶ್ವಿನಿ ಗೌಡರ ಮಧ್ಯೆ ಎಷ್ಟೇ ಟಾಕ್ ವಾರ್ ಆದ್ರೂ ಕೂಡ ಇಬ್ರು ಸಿಟ್ಟನ್ನ ಕಂಟ್ರೋಲ್ ಇಟ್ಕೊಂಡಿದ್ರು. ಮಾತಿನ ಮುಖಾಂತರ ಅವರು ಪರಸ್ಪರ ಬೈದಾಡ್ಕೊಂಡ್ರೆ ಹೊರತು ಎಲ್ಲೋ ಒಂದ್ ಕಡೆ ಕಂಟ್ರೋಲ್ ತಪ್ಪಿ ಉಸಿರು ಜಾಸ್ತಿ ತೆಗೆದುಕೊಂಡು ಕಡಿಮೆ ತೆಗೆದುಕೊಂಡು ಇರ್ತದಲ್ಲ ಕತೆ ವ್ಯವಹಾರ, ಹಾಗೆ ಮಾಡ್ಕೊಂಡಿಲ್ಲ. ಅಷ್ಟರ ಮಟ್ಟಿಗೆ ಕೊನೆಗೆ ನಾಮಿನೇಷನ್ ಮುಗಿದು ಧನುಷ್ ಅವರನ್ನ ಬಿಟ್ಟು
7 ಜನ ನಾಮಿನೇಷನ್ ಆದ್ರು. ಧ್ರುವಂತ್, ಗಿಲ್ಲಿ, ಕಾವ್ಯ, ಅಶ್ವಿನಿ, ರಾಶಿಕಾ, ರಕ್ಷಿತಾ ಶೆಟ್ಟಿ, ರಘು ಎಲ್ಲರೂ ನಾಮಿನೇಷನ್ ಆದ್ರು. ಆದ್ರೆ ಧನುಷ್ ಅಂತೂ ಯಾವುದೇ ಕಾರಣಕ್ಕೂ ಪ್ರಪಂಚ ಮುಳುಗೋದ್ರು ಕೂಡ ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ. ಒಳ್ಳೆ ಈ ಸ್ಕೂಲಲ್ಲಿ ಫಸ್ಟ್ ಬ್ಯಾಂಕ್ ಸ್ಟೂಡೆಂಟ್ ಇರ್ತಾರಲ್ಲ, ಅಂದ್ರೆ ಸ್ವಲ್ಪ ಆಟ ಪಾಠ ಓಕೆ, ಗಟ್ಮುಟ್ಟಾಗಿದ್ದಾರೆ. ಅಂದ್ರೆ ಈ ದೊಡ್ಡ ದೊಡ್ಡ ಸ್ವಲ್ಪ ಹಾಗಲ್ಲ, ಎಲ್ಲಾದ್ರೂ ಓಕೆ, ಯಾಕಪ್ಪ ಬೇಕು ಓಕೆ, ಯಾಕಪ್ಪ ಬೇಕು ಕೊಡುವಂತ ರೀಸನ್ ಕೊಟ್ಕೊಂಡು ಅಷ್ಟಕ್ಕೆ ಸುಮ್ಮನೆ ಆಗ್ತಿದ್ರು. ಅದು ಒಂದು ಲೆಕ್ಕದಲ್ಲಿ ಒಳ್ಳೆ ಬೆಳವಣಿಗೆ. ಬಟ್ ಬಿಗ್ ಬಾಸ್ ನಲ್ಲಿ ಅದು ವರ್ಕೌಟ್ ಆಗತ್ತಾ ಎಲ್ಲವೂ ಕೂಡ ಮುಂದಿನ ದಿನಗಳ ಕಾದ್ ನೋಡ್ಬೇಕಾಗಿದೆ. ಈ ಮಿಡ್ ವೀಕ್ ಎಲಿಮಿನೇಷನ್ ಇಲ್ಲ ಅಂದ್ರೆ ಈ 7 ಜನರಲ್ಲಿ ಮುಂದಿನ ವಾರಕ್ಕೆ ಯಾರು ಕಾಲಿಡ್ತಾರೆ ಅಥವಾ ಯಾರು ಇಬ್ಬರು ಹೋಗಬಹುದು ಎಲ್ಲವೂ ಕೂಡ ಕುತೂಹಲಕಾರಿಯಾಗಿದೆ. ಯಾಕಂದ್ರೆ ಈಗ 8 ಜನ ಇದ್ದಾರೆ, ಇಬ್ರು ಹೋಗ್ಲೇಬೇಕಾಗುತ್ತೆ. ಅಥವಾ ಒಬ್ರು ಹೋಗಿ 7 ಜನ ಇಟ್ಕೊಂಡು ಆ ಮುಂದಿನ ವಾರ ಒಬ್ಬರನ್ನ ಮಿಡ್ ಎಲಿಮಿನೇಷನ್ ಮಾಡಿ 6 ಜನ ಇಟ್ಕೊಂಡು ಸಾಟರ್ಡೆ ಒಬ್ಬರನ್ನ ಎಲಿಮಿನೇಷನ್ 5 ಜನ ಸಂಡೇ ಫೈನಲ್ ಆಗುವಂತ ಎಲ್ಲ ಚಾನ್ಸಸ್ ಕೂಡ ಕಾದು ನೋಡಬೇಕು. ಆದ್ರೆ ನನಗೆ ಒಂದು ಇಲ್ಲಿ ಇಷ್ಟ ಆಗಿದ್ದಂದ್ರೆ ಒಬ್ಬಳು ಹೋರಾಟಗಾರ್ತಿ ಅಥವಾ ವ್ಯಕ್ತಿತ್ವವನ್ನು ಹೊಂದಿರುವಂತ ಅಶ್ವಿನಿ ಅವರು, ಧ್ರುವಂತ್ ಅವರು ಸ್ವಲ್ಪ ಹೆಲ್ಪ್ ಇದ್ರು ಕೂಡ ಪ್ರತಿಯೊಬ್ಬರ ಮೇಲೂ ಮುಗಿಬಿದ್ರು. ಓಕೆ, ನಾನು ಮಾಡಿದ ತಪ್ಪಂತ ಗೊತ್ತಿದ್ರು ಕೂಡ, ನಾನು ಸುಳ್ಳು ಹೇಳಿದ್ದೇನೆ ಅಂತ ಗೊತ್ತುಂಟು ಅಶ್ವಿನಿ ಅವರಿಗೆ, ಆದ್ರೂ ಕೂಡ ಬಗ್ಗದೆ ಯಾವುದೇ ಒಂದು ಮುಖಚರ್ಯದಲ್ಲಿ ಬದಲಾವಣೆಯಾಗದೆ ಯಾವುದೇ ಕೂಡ ಹಿಂಜರಿಕೆ ಇಲ್ಲದೆ ಅಷ್ಟು ಸಲೀಸಾಗಿ ಪ್ರತಿಯೊಬ್ಬರನ್ನು ಅವರು ಎದುರಿಸ್ತಾರಂದ್ರೆ ಆಕ್ಚುಲಿ ನಿಜಕ್ಕೂ ಅದು ಒಂದು ಗಟ್ಟಿಗಿತ್ತಿಯ ಲಕ್ಷಣ ಅಂತ ಹೇಳ್ಬೋದು. ಅದರ ಫಲಿತಾಂಶ ಏನಾಗುತ್ತೆ, ಅದು ನಿಜಕ್ಕೂ ವ್ಯಕ್ತಿತ್ವಕ್ಕೆ ಧಕ್ಕೆ ಆಗತ್ತಾ ಅಥವಾ ವ್ಯಕ್ತಿತ್ವ ಹೊರತಾಗತ್ತಾ ಅಥವಾ ಅವ್ರ ಅದೇನಿರ್ಲಿ, ಆದ್ರೆ ಅಂತ ಒಂದು ಧೈರ್ಯ, ಅಂತ ಒಂದು ಮಾತಿನ ಶೈಲಿ, ಅಂತ ಒಂದು ನಿಮ್ಗೆ ಆ ಸ್ಪಾಂಟೇನಿಯಸ್ ಆಗಿ ಆ ಡೈಲಾಗ್ ಹೊಡೆಯೋದಾಗ್ಲಿ, ಸ್ಪಾಂಟೇನಿಯಸ್ ಆಗಿ ಉತ್ತರ ಕೊಡೋದಾಗ್ಲಿ ಎಲ್ಲೂ ಬರಲ್ಲ, ಯಾರಿಗೂ ಬರಲ್ಲ. ನೀವು ಇರುವ ಧನುಷನ್ನು ಹೊರತುಪಡಿಸಿ ಅಥವಾ ಧ್ರುವಂತವ್ರನ್ನ ಹೊರತುಪಡಿಸಿ 6 ಜನ ನಿಮ್ಮ ಮೇಲೆ ಮುಗಿಬಿದ್ರು ಕೂಡ ಆ ಒಬ್ಬರಿಗೂ ತಲೆ ಕೆಡಿಸ್ಕೋದು. ಆ 6 ಜನಕ್ಕೂ ಕೊಟ್ಟಂತ ನೀವು ಉತ್ತರ ಇದೆಯಲ್ಲ, ಅದು ಟ್ರ್ಯಾಕ್ ಇಂದ ಹೊರತಾಗಿರ್ಲಿ, ಟ್ರ್ಯಾಕ್ ಇಂದ ಒಳತಾಗಿರ್ಲಿ, ಒಬ್ಬ ಮಹಿಳೆಯಾಗಿ ಎಲ್ಲರಿಗೂ ಕೂಡ ಕೊಟ್ಟಂತ ಒಂದು ಟಾಂಗ್ ಇದೆಯಲ್ಲ, ಅದು ನಿಜಕ್ಕೂ ಮೆಚ್ಚುವಂಥದ್ದು. ಆದ್ರೆ ಅವೆಲ್ಲ ಟಾಂಗ್ ಈ ಹೊರಗಡೆ ಯಾವ ತರ ಪೋಟ್ರೆ ಆಗುತ್ತೆ ಎಲ್ಲವೂ ಕೂಡ ಕಾದೋರ್ಬೇಕಾಗಿದೆ. ಯಾಕಂದ್ರೆ ಈಗಾಗಲೇ ಗಿಲ್ಲಿ ಒಂದು ಹಂತದ ಗೆಲುವನ್ನು ಸಾಧಿಸಿ ಎಲ್ಲರ ಮನಸ್ಸನ್ನ ಗೆದ್ದಿದ್ದಾರೆ, ಇನ್ಕ್ಲೂಡಿಂಗ್ ಅಶ್ವಿನಿ ಅವರ ಮನಸ್ಸನ್ನು ಗೆದ್ದಿದ್ದಾರೆ. ಅಶ್ವಿನಿ ಅವರು ಹೋರಾಡ್ಬೇಕನ್ನೋ ದೃಷ್ಟಿ ಹೋರಾಡ್ತಾರೆ ಹೊರತು ಗಿಲ್ಲಿ ಮೇಲೆ ದ್ವೇಷಕ್ಕಲ್ಲ. ಗಿಲ್ಲಿಯೂ ಕೂಡ ಹೋರಾಡ್ಬೇಕಂತ ಹೋರಾಡ್ತಾರೆ ಹೊರತು ಅಶ್ವಿನಿ ಮೇಲಿನ ಒಂದು ದ್ವೇಷಕ್ಕಲ್ಲ. ಅಶ್ವಿನಿ ಅವರು ಸ್ಪೈನಲ್ ಕಾರ್ಡ್ ಇಲ್ಲ ಅಂತ ಹೇಳಬಾರ್ದಿತ್ತು. ಜೊತೆಗೆ ಗಿಲ್ಲಿ ಅವರು ಕೂಡ ಪದೇ ಪದೇ ಮುದುಕಿ ಅಜ್ಜಿ ಅಂತ ಹೇಳಬಾರ್ದಿತ್ತು. ತಮಾಷೆ ಒಂದು ಲೆವೆಲ್ಗೆ ಇರಬೇಕು, ಈ ಸೀರಿಯಸ್ ಕೂಡ ಒಂದು ಲೆವೆಲ್ಗೆ ಇರಬೇಕು. ಅದನ್ನ ಇಬ್ರು ಕೂಡ ಒಂದು ಹಂತಕ್ಕೆ, ಅಶ್ವಿನಿ ಮತ್ತು ಗಿಲ್ಲಿ ಅವರ ವಿಚಾರ ಇಬ್ರು ಕೂಡ ಒಂದು ಹಂತಕ್ಕೆ ಸ್ವಲ್ಪ ಮಟ್ಟಿಗೆ ಮುರಿದಾರ ಅಂತ ಹೇಳ್ಬೋದು. ಅವೆಲ್ಲವನ್ನು ಬಿಟ್ಟು ಅಶ್ವಿನಿ ಆಗ್ಲಿ ಗಿಲ್ಲಿ ಆಗ್ಲಿ ಇಬ್ರು ಕೂಡ ಅಂತ ದ್ವೇಷಿಗಳಲ್ಲ. ಮಿಕ್ಕ ಸ್ಪರ್ಧಿಗಳಿಗೆ ಕಂಪೇರ್ ಮಾಡಿದ್ರೆ ಗಿಲ್ಲಿ ಆಗ್ಲಿ ಅಶ್ವಿನಿ ಅಂತ ದ್ವೇಷಿಗಳಲ್ಲ, ಆಟ ಅಂತ ಆಟ ಆಡ್ತಿದ್ರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾಕೆ ಈ ಗಿಲ್ಲಿ ನೀ ಏನ್ ಬೇಕಾದ್ರೂ ನೀ ನನ್ನ ಮಗನ ಸಮಾನ ಎನ್ನುವಂತ ಮಾತಿದ್ದಿಲ್ಲ, ಅದು ಎಷ್ಟು ತರ ಫೈನಲ್ ತನಕ ಆ ವರ್ಡ್ ವರ್ಕೌಟ್ ಆಗುತ್ತೆ. ಮತ್ತು ಫೈನಲ್ ಗೆದ್ರು ಕೂಡ ಗಿಲ್ಲಿ ನೀ ಗೆಲ್ಲು ನನ್ನ ಮಗನ್ ತರ, ನಾನು ರನ್ನರ್ ಅಪ್ ಆಗಿರ್ತೀನಿ, ನಾ ತಾಯಿ ತರ ಎನ್ನುವಂತ ಮಾತನ್ನು ಹೇಳ್ತಾರ. ಎಲ್ಲಕ್ಕೂ ಕೂಡ ಕಾಲಿಗೆ ಉತ್ತರ ಕೊಡ್ಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.